ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಮಗೆ ಜೀವನದಲ್ಲಿ ದುಡ್ಡು ಕಾಸು ಎಷ್ಟು ಮುಖ್ಯ ಅಂತಂದರೆ ಅಷ್ಟೇ ಮುಖ್ಯನೂ ಇರುತ್ತೆ. ದುಡ್ಡು ಕಾಸು ಇದ್ದ ಮಾತ್ರಕ್ಕೆ ಎಲ್ಲವೂ ಸರಿ ಇರುತ್ತೆ, ನಮ್ಮ ಜೀವನನೇ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋದು ತಪ್ಪು. ಹಾಗೆ ಜೀವನದಲ್ಲಿ ದುಡ್ಡು ಕಾಸು ಅನ್ನೋದು ಅಷ್ಟೇ ಮುಖ್ಯನೂ ಆಗಿರುತ್ತೆ. ಏಕೆ ಅಂತಂದರೆ ನಾವು ಜೀವನ ಮಾಡಬೇಕು ಅಂತಂದರೆ ದುಡ್ಡು ಕಾಸು ಅನ್ನೋದು ಇರಲೇಬೇಕು. ಎಂಥ ಮನುಷ್ಯನಿಗೆ ಆಗಲಿ ದುಡ್ಡು ಕಾಸು ಇದ್ದರೆ ಸಾಕಪ್ಪ, ನಾವು ಹೇಗೆ ಬೇಕಾದರೂ ಜೀವನ ಮಾಡ್ಬೋದು, ನಾವು ಹೇಗೆ ಬೇಕಾದರೂ ಲೈಫ್ನ ಲೀಡ್ ಮಾಡ್ಬೋದು ಅಂತ ಅನ್ಕೋತೀವಿ. ನಾವು ದುಡ್ಡು ಕಾಸು ಇರಬೇಕು, ಆದರೆ ಮನಸ್ಸಿಗೆ ನೆಮ್ಮದಿನೂ ಇರಬೇಕು. ದುಡ್ಡು ಕಾಸು ಹೇಗೆ ಬರುತ್ತೆ? ನಾವು ಕಷ್ಟಪಟ್ಟು ದುಡಿತೀವಿ, ದುಡ್ದಿದ್ದಂಥ ದುಡ್ಡನ್ನ ನಾವು ಹೇಗೆ ಬೇಕಾದರೂ ಖರ್ಚು ಮಾಡ್ತಾರೆ. ಕೆಲವರು ಖರ್ಚು ಮಾಡೋದಕ್ಕೂ ಹಿಂದೆ ಮುಂದೆನೂ ನೋಡ್ತಾರೆ. ಆದರೆ ದುಡ್ದಿದ್ದಂಥ ದುಡ್ಡು ಕೆಲವ್ರಿಗೆ ಕೈ ಸೇರೋದಿಲ್ಲ ಅಂತಂದರೆ, ಈಗ ಒಂದು 10,000 ರೂಪಾಯಿ ದುಡಿತಾರೆ ಅಂತಂದರೆ ಅದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇವತ್ತು ಸಂಬಳ ತೊಗೊಂಡ್ರೆ ನಾಳೆ ಆ ದುಡ್ಡು 10,000 ನಮ್ಮ ಕೈಲಿರೋದಿಲ್ಲ. ಆ ಥರ ಆಗ್ತಿರುತ್ತೆ, ನೀರಿನ ಥರ ಹರಿದು ಹೋಗ್ತಿರುತ್ತೆ. ಯಾವ ಕಡೆ ಹೋಗ್ತಿದೆ, ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಆವಾಗ ದುಡ್ಡು ಕಾಸು ಅನ್ನೋದಕ್ಕೂ ಸಹ ಎಲ್ರಿಗೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಈ ಥರ ಒಂದು ಸಮಸ್ಯೆ ಇದ್ದಾಗ ದುಡ್ಡು ಕಾಸು ನಮ್ಮ ಕೈಲಿರಬೇಕು ಅಂತಂದರೆ ತಾಯಿ ಲಕ್ಷ್ಮೀ ದೇವಿ ನಮ್ಮ ಜೊತೆ ಇರಬೇಕು. ತಾಯಿ ಲಕ್ಷ್ಮೀ ದೇವಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತಂದರೆ ಲಕ್ಷ್ಮೀ ದೇವಿ ಜೊತೆ ಶ್ರೀಮನ್ನಾರಾಯಣನೂ ಸಹ ಇರಲೇಬೇಕು. ಏಕೆ ಅಂತಂದರೆ ಲಕ್ಷ್ಮೀನಾರಾಯಣರು ಈ ಆಶೀರ್ವಾದ ಇದ್ರೇ ನಮಗೆ ದುಡ್ಡಿನ ಸಮಸ್ಯೆ ಆಗಲಿ, ಹಣಕ್ಕೆ ಸಮಸ್ಯೆ ಆಗಲಿ, ಮತ್ತು ಮನಸ್ಸಿಗೆ ನೆಮ್ಮದಿ ಆಗಲಿ. ಮನೆಯಲ್ಲಿ ಕೆಲವ್ರು ಹೇಳ್ತಿರಲ್ಲ, ಆರ್ಥಿಕ ಸಮಸ್ಯೆ ಇದೆ, ನಮ್ಮ ಮನೇಲಿ ತುಂಬ ಸಮಸ್ಯೆ ಇದೆ, ಎಲ್ಲ ರೀತಿಯಲ್ಲೂ ಸಮಸ್ಯೆ ಇದೆ ಅಂತ ಹೇಳ್ತಿರಲ್ಲ. ಅದಕ್ಕೋಸ್ಕರನೇ ಲಕ್ಷ್ಮೀನಾರಾಯಣರ ಕೃಪೆ ಇರಬೇಕು. ಅವ್ರ ಕೃಪೆ ಇದ್ದರೆ ನಮ್ಮ ಜೀವನದಲ್ಲಿ ಯಾವುದಕ್ಕೂ ಅಷ್ಟೇ ಕಷ್ಟ ಅನ್ನೋದು ಬರೋದಿಲ್ಲ. ಎಂಥ ಕಷ್ಟ ಇದ್ದರೂ ಸಹ ಲಕ್ಷ್ಮೀನಾರಾಯಣರ ಆಶೀರ್ವಾದ ಇದ್ದರೆ ಆ ಕಷ್ಟ ಎಲ್ಲ ಮಂಗಮಯ ಆಗ್ತಿರುತ್ತೆ. ಏಕೆ ಅಂತಂದರೆ ರಾಯರು ಇವ್ರನ್ನೆಲ್ಲ ಪೂಜೆ ಮಾಡೋವಂಥದ್ದು. ಲಕ್ಷ್ಮೀನಾರಾಯಣ ಅಂತಂದ್ರೇ ರಾಯರು ಹೋಲಿಸ್ಕೊಂಡಂಥ ತಾಯಿ ಲಕ್ಷ್ಮೀ ದೇವಿ, ಸರಸ್ವತಿ ದೇವಿ, ಮತ್ತು ಕೃಷ್ಣ ಆಗಿರ್ಬೋದು, ರಾಮರ ದೇವರಾಗಿರ್ಬೋದು, ಆಂಜನೇಯ ಆಗಿರ್ಬೋದು, ವೆಂಕಟರಮಣ ಸ್ವಾಮಿ ಆಗಿರ್ಬೋದು, ಇವರೆಲ್ಲನೂ ಅಷ್ಟೇ ರಾಯರು ಹೋಲಿಸ್ಕೊಂಡಿದ್ದಂಥದ್ದು. ರಾಯರು ಯಾವ್ಯಾವ್ದನ್ನೆಲ್ಲ ಪೂಜೆ ಮಾಡ್ತಿದ್ರು, ಯಾರನ್ನೆಲ್ಲ ಆರಾಧಿಸ್ತಿದ್ರು? ಬೆಳಗಿನ ಜಾವ 3 ಗಂಟೆಗಿದ್ದು ಅವರು ತಣ್ಣೀರಿನಲ್ಲಿ ಸ್ನಾನ ಮಾಡಿ ಎಲ್ಲ ದೇವ್ರುಗಳು ಸೇವೆ ಅನ್ನೋದು ಸಹ ಮಾಡ್ತಿದ್ರು. ಎಲ್ಲ ದೇವ್ರುಗಳು ಪ್ರೀತಿನೂ ಸಹ ರಾಯರು ಅದೇ ರೀತಿ ಪಡೆದಿದ್ರು. ಅದಕ್ಕೆ ಎಲ್ಲ ದೇವ್ರುಗಳಿಗೂ ರಾಯರು ಅಂದ್ರೇ ತುಂಬ ಪ್ರೀತಿ, ತುಂಬ ಇಷ್ಟ. ರಾಯರು ಯಾವುದೇ ದೇವ್ರುಗಳ ಹತ್ರ ಹೋಗಿ ಒಂದು ಬೇಡಿಕೆ ಇಟ್ಟರೂ ಸಹ ಆ ಬೇಡಿಕೆನೆಲ್ಲ ಈಡೇರಿಸೋವಂಥದ್ದು ದೇವ್ರುಗಳು. ಏಕೆ ಅಂತಂದರೆ ರಾಯರು ಅಂತಂದ್ರೇ ದೇವತೆಗಳಿಗೆ ಒಂಥರ ಮಗು ಥರ ರಾಯರು. ನಾವು ದೇವರು ಅಂತ ನಾವು ರಾಯರನ್ನ ಪೂಜೆ ಮಾಡ್ತೀವಲ್ವ, ಆದರೆ ದೇವತೆಗಳಿಗೆ ರಾಯರೇ ಮಗು ಹೋಗ್ಬಿಟ್ಟು ತಂದೆ ತಾಯಿ ಹತ್ರ ಏನಾದರೂ ಕೇಳಿದ್ರೆ ಹಿಂದೆ ಮುಂದೆ ನೋಡ್ದಿರೋ ಹಾಗೆ ರಾಯರು ಕೇಳಿದ್ದಂಥದ್ದಕ್ಕೆ ಅನುಗ್ರಹ ಮಾಡೋವಂಥದ್ದು ದೇವತೆಗಳು. ಅದಕ್ಕೇ ರಾಯರು ಯಾವುದೇ ದೇವ್ರ ಹತ್ರ ಹೋಗ್ಬಿಟ್ಟು ಏನೇ ಒಂದು ಬೇಡಿಕೆ ಇಟ್ಟು ಯಾರಿಗೇನೇ ಒಳ್ಳೇದಾಗಬೇಕು ಅಂತ ರಾಯರು ಕೇಳ್ಕೊಂಡ್ರು ಸಹ ಆ ದೇವತೆಗಳು ಅನುಗ್ರಹ ಮಾಡ್ತಾರೆ. ನಾವು ರಾಯರನ್ನ ಪೂಜೆ ಮಾಡ್ತೀವಿ. ಕೆಲವ್ರಿಗೆ ದುಡ್ಡಿನ ಕಾಸಿನ ಸಮಸ್ಯೆ ಇರುತ್ತೆ, ತುಂಬ ಸಮಸ್ಯೆ ಇರುತ್ತೆ. ಆದರೆ ದುಡ್ಡು ಕಾಸು ಇದ್ದ ಮಾತ್ರಕ್ಕೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರೋದಿಲ್ಲ. ದೇವರೇ ನನಗೆಲ್ಲವನ್ನು ಕೊಟ್ಟಿದ್ಯಾ, ನನ್ನ ಮನಸ್ಸಿಗೆ ನೀನು ನೆಮ್ಮದಿ ಕೊಟ್ಟಿಲ್ಲ ಅಂತ ಕೆಲವ್ರು ಕೇಳ್ತಾರೆ. ಕೆಲವ್ರಿಗೆ ಮನೆಯಲ್ಲಿ ಬಡತನ ಇದ್ದರು, ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ದರು, ಅವ್ರಿಗೆ ದುಡ್ಡು ಕಾಸು ಅನ್ನೋದು ಇರೋದಿಲ್ಲ, ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತೆ, ಅವ್ರು ಚೆನ್ನಾಗಿರ್ತಾರೆ. 10 ರೂಪಾಯಿ ದುಡಿದ್ರೂ 10 ರೂಪಾಯಿಲೇ ಜೀವನ ಮಾಡೋವಂಥವ್ರು ಸಹ ಇರ್ತಾರೆ. ಅಂಥವ್ರು ನೆಮ್ಮದಿಯಾಗಿರ್ತಾರೆ. ಅಂಥವ್ರು ಕೇಳೋದೇನು, ನನಗೆ ನೀನು ದುಡ್ಡು ಕಾಸು ಕೊಟ್ಟಿಲ್ವಲ್ಲ, ಎಲ್ಲನೂ ನೆಮ್ಮದಿ ಕೊಟ್ಟಿದ್ಯಾ, ಶಾಂತಿ ಕೊಟ್ಟಿದ್ಯಾ, ಆದರೆ ದುಡ್ಡು ಕಾಸು ಕೊಟ್ಟಿಲ್ವಲ್ಲ, ನನಗೆ ಬಡತನ ಕೊಟ್ಟಿದ್ಯಾ ಅಂತ ಬಡವ ಕೇಳೋ ಮಾತಿದ್ದು. ಆದರೆ ದುಡ್ಡಿರೋ ಕೇಳೋದೇನು, ನನಗೆಲ್ಲವನ್ನು ಕೊಟ್ಟಿದ್ಯಾ, ಶ್ರೀಮಂತಿಕೆನೂ ಕೊಟ್ಟಿದ್ಯಾ, ನಾನು ಕೇಳಿದ್ನೆಲ್ಲನೂ ಕೊಟ್ಟಿದ್ಯಾ, ಆದರೆ ನೆಮ್ಮದಿ ಇಲ್ಲ, ನನ್ನ ಮನೆಯಲ್ಲಿ ನೆಮ್ಮದಿ ಇಲ್ದಿರೋ ಜೀವನ ಆಗಿದೆ, 2 ಹೊತ್ತು ನೆಮ್ಮದಿಯಾಗಿ ನನಗೆ ಊಟ ತಿನ್ನೋಕ್ಕಾಗ್ತಿಲ್ಲ, ಅಷ್ಟೊಂದು ಚಿಂತೆ ಅನ್ನೋದು ನನ್ನ ಮನಸ್ಸಲ್ಲಿ ಕಾಡ್ತಿದೆ ಅಂತ ದೇವ್ರ ಹತ್ರ ಕೇಳ್ತಾರೆ. ಕೆಲವ್ರಿಗೆ ದುಡ್ಡೂ ಮುಖ್ಯ, ಮನಸ್ಸಿಗೆ ನೆಮ್ಮದಿನೂ ಮುಖ್ಯ. ಜೀವನ ಮಾಡಬೇಕು ಅಂದರೆ ದುಡ್ಡು ಇರಬೇಕು, ಮನಸ್ಸಿಗೆ ನೆಮ್ಮದಿನೂ ಇರಬೇಕು. ಇವೆರಡೂ ಇರಬೇಕು ಅಂತಂದರೆ ನಾವು ದೇವ್ರುಗಳನ್ನ ಆರಾಧಿಸ್ಬೇಕು. ರಾಯರ ಹತ್ರ ನಮ್ಮ ಬೇಡಿಕೆನೆಲ್ಲ ಇಡ್ತೀವಿ. ರಾಯರು ನಮ್ಗೆ ಒಳ್ಳೇದು ಮಾಡೋದಕ್ಕೆ ಕೆಲವು ದೇವ್ರುಗಳು ಅನುಗ್ರಹ ಮಾಡಬೇಕು. ನಮಗಿದೆಲ್ಲ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಬೇಕು ಅಂತಂದರೆ
ನಾವು ಲಕ್ಷ್ಮೀನಾರಾಯಣರ ಪೂಜೆ ಮಾಡಬೇಕು, ಅವ್ರನ್ನ ಮನಸ್ಸಿನಲ್ಲಿ ಆರಾಧಿಸ್ಬೇಕು. ಏಕೆ ಅಂತಂದರೆ ಲಕ್ಷ್ಮೀನಾರಾಯಣರು ಅಂತಂದರೆ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ. ತಂದೆ ನೆಮ್ಮದಿ ಕೊಟ್ಟರೆ ತಾಯಿ ಲಕ್ಷ್ಮೀದೇವಿ ಹಣಕಾಸು ಅನ್ನೋದು ಕೊಡ್ತಾಳೆ. ನಮ್ಮ ಬಡತನನೇ ತೊಲಗಿಸೋ ಅಂಥ ತಾಯಿ ಲಕ್ಷ್ಮೀದೇವಿ. ಇವರಿಬ್ಬರ ಆಶೀರ್ವಾದ ಇದ್ದರೆ ಮನೆಯಲ್ಲಿ ಬಡತನವೂ ಇರೋದಿಲ್ಲ, ಮತ್ತಿಗೆ ಮನಸ್ಸಿಗೆ ನೆಮ್ಮದಿ, ಸುಖ, ಶಾಂತಿ ಎಲ್ಲವೂ ಸಹ ಇರುತ್ತೆ. ಯಾಕೆ ಅಂತಂದರೆ ದುಡ್ಡು ಕಾಸು ಬರಬೇಕು ಅಂತಂದರೆ ತಾಯಿ ಲಕ್ಷ್ಮೀದೇವಿ ಇರಲೇಬೇಕು. ರಾಯರು ಪೂಜೆ ಮಾಡೋದು ಅದೇನೆ, ತಾಯಿ ಲಕ್ಷ್ಮೀದೇವಿನ ಮತ್ತು ಸರಸ್ವತಿ ದೇವಿನ ಜಾಸ್ತಿ ಪೂಜೆ ಮಾಡ್ತಿದ್ದಂಥದ್ದು. ಅದರಲ್ಲೂ ನಾರಾಯಣನಂತೂ ಯಾವಾಗಲೂ ನೆನೆಸ್ಕೊತಿದ್ದಂಥದ್ದು. ರಾಯರು ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾದಾಗ ಅವರು ನಾರಾಯಣನ್ನೇ ಜಾಸ್ತಿ ಜಪ ಮಾಡ್ತಿದ್ದಂಥದ್ದು. ತಂದೆನೇ ಎದುರಾಕೊಂಡು ನಾರಾಯಣನ್ನೇ ಪೂಜಿಸ್ತಿದ್ದಂಥವ್ರು ಗುರುರಾಯರು. ಹಂಗಾಗಿ ಲಕ್ಷ್ಮೀನಾರಾಯಣರ ಕೃಪೆ ಇದ್ರೂ ಸಾಕು, ಜೀವನದಲ್ಲಿ ಯಾವುದಕ್ಕೂ ಅಷ್ಟೇ ಕುಂದು ಕೊರತೆ ಅನ್ನೋದು ಇರೋದಿಲ್ಲ. ಆದರೆ ನಾವು ಲಕ್ಷ್ಮೀನಾರಾಯಣರ ಪೂಜೆ ಮಾಡಿಬಿಟ್ರೆ ನಮ್ಮ ಮನೆಯಲ್ಲಿ ಬಡತನ ಇರೋದಿಲ್ವಾ, ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಕ್ಕುತ್ತಾ ಅಂತ ಕೇಳೋದಾಯಿತು ಅಂತಂದರೆ ಹೌದು, ಬಡತನವೂ ಇರೋದಿಲ್ಲ, ಸುಖ ಶಾಂತಿನೂ ಸಿಕ್ಕೋದಿಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಕಲ್ಮಶ ಅನ್ನೋದು ಇರಬಾರ್ದು. ಕಲ್ಮಶ ಇರಬಾರ್ದು, ಒಬ್ರಿಗೆ ಕೆಟ್ಟದ್ದು ಬಯಸಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು, ಒಬ್ಬರು ಋಣನ ನಾವು ತಿನ್ನಲೂಬಾರ್ದು. ಒಳ್ಳೆ ಮನಸ್ಸಿನಿಂದ ನಾವು ಲಕ್ಷ್ಮೀನಾರಾಯಣರ ಬೇಡ್ಕೊಂಡ್ರೆ ಅವರು ತಥಾಸ್ತು ಅಂತ ಹೇಳ್ತಾರೆ. ಏಕೆ ಅಂತಂದರೆ ದೇವತೆಗಳು ನಮಗೇನಾದರೂ ಒಂದು ಅನುಗ್ರಹ ಮಾಡೋದಕ್ಕೆ ಮುಂಚೆ ಮೊದಲದಾಗಿ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡೋದು ಅಂತಂದರೆ ನೀನು ಒಳ್ಳೆಯವನ ಕೆಟ್ಟವನ, ನಿನ್ನ ಪಾಪ ಕರ್ಮ ಎಷ್ಟು, ನಿನ್ನ ಪುಣ್ಯ ಎಷ್ಟು, ಇದನ್ನೆಲ್ಲ ನೋಡಿ ದೇವ್ರುಗಳು ಅನುಗ್ರಹ ಮಾಡೋದು. ಆವಾಗ ಎಲ್ಲ ದೇವ್ರುಗಳು ಅಷ್ಟೇ, ನಾವು ಒಳ್ಳೆ ದಾರಿಲಿ ಹೋಗ್ತಾ ಇದ್ದೀವಿ, ಯಾರಿಗೂ ಮೋಸ ಮಾಡಿಲ್ಲ, ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಕಲ್ಮಶ ಇಲ್ಲ ಅಂತ ಅಂದಾಗ ಎಲ್ಲ ದೇವ್ರುಗಳು ಅನುಗ್ರಹ ಮಾಡ್ತಾರೆ. ಮನಸ್ಸಿನಲ್ಲಿ ನೀನು ಕೆಟ್ಟ ಭಾವನೆ ಇಟ್ಕೊಂಡಿದ್ಯಾ, ಇಲ್ಲ ನೀನು ಒಳ್ಳೇದನ್ನು ಮಾಡ್ತಾ ಇದೆಯಾ, ನೀನು ದಾನ ಎಷ್ಟು ಧರ್ಮ ಎಷ್ಟು, ಇದನ್ನೆಲ್ಲ ನೋಡಿ ಲಕ್ಷ್ಮೀನಾರಾಯಣರು ಅನುಗ್ರಹ ಮಾಡ್ತಾರೆ. ಯಾವುದೇ ಒಂದು ಲೋಪದೋಷ ನಿನ್ನಲ್ಲಿಲ್ಲ ಅಂತಂದಾಗ ತಥಾಸ್ತು ಅಂತ ಹೇಳೋವಂಥದ್ದು. ಕೆಲವರು ನೋಡ್ತೀವಿ ನಾವು, ಅವ್ರ ಮನಸ್ಸಿನಲ್ಲಿ ಬರೀ ಕೆಟ್ಟದ್ದೇ ಬಯಸ್ತಾ ಇರ್ತಾರೆ, ಬೇರೆಯವ್ರು ತಿನ್ನಬೇಕು ಅಂತಲೇ ಕಾಯ್ತಿರ್ತಾರೆ. ಅಂಥವ್ರಿಗೆ ಸಾಕಷ್ಟು ದುಡ್ಡು ಕಾಸು ಅನ್ನೋದು ದೇವ್ರುಗಳು ಕೊಟ್ಟಿರ್ತಾರೆ, ಆದರೆ ಅವ್ರಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ನೆಮ್ಮದಿಗೋಸ್ಕರ ಹುಡುಕ್ತಿರ್ತಾರೆ ಅವರು. ನನಗೆ ಬಡತನ ಇದ್ರೂ ಪರವಾಗಿಲ್ಲ, ನೆಮ್ಮದಿ ಬೇಕು ಅಂತ ದುಡ್ಡಿರೋರು ಕೇಳೋ ಅಂಥದ್ದು ಇದು. ಏಕೆ ಅಂತಂದರೆ ಬಡವನಿಗೆ ಯಾರಿಗೂ ಮೋಸ ಮಾಡಬೇಕು, ಯಾರ್ದು ಕಿತ್ಕೊಂಡು ತಿನ್ನಬೇಕು ಅನ್ನೋ ಮನಸ್ಸಿರಲ್ಲ. ಆ ಥರ ಕಿತ್ಕೊಂಡು ತಿನ್ನೋ ಮನಸ್ಸಿದ್ದಿದ್ರೆ ಅವರು ದೊಡ್ಡ ಮನುಷ್ಯರಾಗೆ ಆಗೋಗ್ತಿದ್ರು. ಆದರೆ ಅವನಲ್ಲಿ ಯಾವುದೇ ಒಂದು ಕೆಟ್ಟ ದಾರಿಗೂ ಹೋಗ್ತಾ ಇಲ್ಲ, ನೀನು ಕೆಟ್ಟದ್ದು ಯೋಚನೆ ಮಾಡ್ತಾ ಇಲ್ಲ ಅಂತ ಅಂದಾಗ ಲಕ್ಷ್ಮೀನಾರಾಯಣರು ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಏಕೆ ಅಂತಂದರೆ ದೇವ್ರುಗಳು ಅಷ್ಟೇ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಈಗ ನಾವು ರಾಯರು ನಂಬ್ತೀವಿ ಅಂತಂದರೆ ರಾಯರು ಸಹ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನೀವು ಒಳ್ಳೆಯವನ ಕೆಟ್ಟವನ, ನಿನ್ನ ಪಾಪ ಎಷ್ಟು ಪುಣ್ಯ ಎಷ್ಟು, ನೀನು ಧರ್ಮ ಮಾಡಿದ್ಯಾ ಇಲ್ಲ ಕರ್ಮ ಮಾಡಿದ್ಯಾ, ಇದನ್ನೆಲ್ಲನೂ ಅಷ್ಟೇ ನೋಡಿನೇ ನಮಗೆ ಅನುಗ್ರಹ ಮಾಡೋದು ಅಲ್ವಾ. ಎಲ್ಲ ದೇವ್ರುಗಳು ಅಷ್ಟೇ ನಮ್ಮಲ್ಲಿರೋ ಮನಸ್ಸಿಗೆ ಫಸ್ಟು ಬಂದು ದೇವ್ರುಗಳು ಮನಸ್ಸಿನಲ್ಲಿ ನೋಡ್ತಾರೆ, ಆಮೇಲೆ ನಮಗೆ ಒಳ್ಳೇದು ಮಾಡೋದು, ಅನುಗ್ರಹ ಮಾಡೋದು. ಎಲ್ಲ ದೇವ್ರುಗಳು ಅಷ್ಟೇ. ಈಗ ನಾವು ಏನೋ ತಪ್ಪು ಮಾಡಿರ್ತೀವಿ, ಗೊತ್ತಿಲ್ಲದೇನೋ ಈ ಜನ್ಮದಲ್ಲಿ ಮಾಡಿಲ್ಲ ಅಂದರೂ ಹೋದ ಜನ್ಮದಲ್ಲಾರ ಮಾಡಿರ್ತೀವಿ. ನಾವು ಹೋದ ಜನ್ಮದಲ್ಲಿ ಮಾಡಿದ ಪಾಪ ತೀರ್ಸೋಕ್ಕಾಗಲ್ಲ ಅಂತಲೇ ಈ ಜನ್ಮದಲ್ಲಿ ಮನುಷ್ಯನ ಜನ್ಮ ಅಂತ ಕೊಡೋದು. ನೀನು ಇನ್ನೂ ಪಾಪ ಕರ್ಮ ತೀರಿಲ್ಲ, ನೀನು ಮನುಷ್ಯನ ಜನ್ಮ ಕೊಟ್ಟಿದ್ದೀನಿ, ನೀನು ಆ ಮನುಷ್ಯನ ಜನ್ಮದಲ್ಲಿ ನೀನು ಮಾಡಿದಂಥ ಪಾಪ ಕರ್ಮನೆಲ್ಲ ತೀರಿಸ್ಬಿಟ್ಟು ಬಾ ಅಂತ ದೇವತೆಗಳು ನಮಗೆ ಮನುಷ್ಯನ ಜನ್ಮ ಕೊಟ್ಟಿರೋ ಅಂಥದ್ದು. ಆ ಮನುಷ್ಯನ ಜನ್ಮ ಪಡೆದಂಥ ನಾವುಗಳು ಏನು ಮಾಡ್ತೀವಿ, ಪಾಪ ಕರ್ಮ ಮಾಡೋದಕ್ಕೆ ಅಂತ ಭೂಮಿ ಮೇಲೆ ಬಂದಿದ್ದೀವಿ ಅನ್ನೋದನ್ನೇ ಮರೆತುಬಿಟ್ಟು ಪಾಪ ಕರ್ಮನೇ ಇನ್ನಷ್ಟು ಮಾಡ್ತಾ ಹೋಗ್ತೀವಿ. ಆವಾಗ ನಾವು ಎಷ್ಟೇ ದೇವ್ರ ಮುಂದೆ ಕೂತ್ಕೊಂಡ್ರು ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಂಡ್ರು ಸಹ ಒಳ್ಳೇದಾಗೋದಿಲ್ಲ. ನಾವು ತುಂಬ ಕಷ್ಟ ಬಂದಾಗ ದೇವ್ರು ಕೇಳ್ತೀವಿ, ನನಗೇನಕ್ಕೆ, ನಾನು ಬುದ್ಧಿ ಕಂಡಾಗಿಂದನೂ ನನಗೆ ಕಷ್ಟನೇ ಕೊಡ್ತಾ ಇದೆಯಾ, ಜೀವನ ಉದ್ದಕ್ಕೂ ನನಗೆ ಕಷ್ಟನೇ ಕೊಡ್ತಿದೆಯಲ್ಲ, ಸುಖ ಶಾಂತಿ ನೆಮ್ಮದಿನದೇ ನೀನು ನನಗೆ ಕೊಡ್ತಾ ಇಲ್ವಲ್ಲ, ನಾನು ಏನಂತ ಪಾಪ ಮಾಡಿದ್ದೀನಿ ಅಂತ ದೇವ್ರ ಮುಂದೆ ಕೂತ್ಕೊಂಡು ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡು ಕಣ್ಣೀರು ಹಾಕ್ತೀವಲ್ಲ, ಅದನ್ನು ದೇವ್ರುಗಳು ಸಹ ಹೇಳ್ತಾರೆ. ನೀನು ಮಾಡಿದ್ದಂಥ ಪಾಪ ತೀರಿಸ್ಲಿ ಅಂತ ನೀನು ಮನುಷ್ಯನ ಜನ್ಮ ಕೊಟ್ಟಿದ್ದೀನಿ, ಆದರೆ ನೀನು ಪಾಪ ಕರ್ಮ ತೀರಿಸ್ತೀರಾ ಇನ್ನಷ್ಟು ಪಾಪನೇ ಮಾಡ್ತಿದ್ದೀಯಲ್ಲ, ಮತ್ತು ನಿನ್ಗೆ ಹೇಗೆ ನಾನು ಅನುಗ್ರಹ ಮಾಡಲಿ, ನೀನು ಒಳ್ಳೇದು ಮಾಡು ಅಂತ ನಾನು ಮುಂದೆ ಕೂತಿದ್ದೀಯಲ್ಲ, ನಾನು ಹೇಗೆ ಒಳ್ಳೇದು ಮಾಡೋಕ್ಕಾಗುತ್ತೆ, ನಾನು ನಿನ್ನ ಪಟ್ಟಿ ತೆಗೆದು ನೋಡಿದ್ರೆ ಬರೀ ನಿನ್ನ ಪಾಪನೇ ಕಾಣಿಸ್ತಿದೆ, ಪುಣ್ಯ ಮಾಡಿದ್ದು ಒಂದು ಕಾಸಿನ ಅಗ್ಲೂ ಪುಣ್ಯ ಅನ್ನೋದಿಲ್ವಲ್ಲ, ಮತ್ತು ನಾನು ಹೇಗೆ ನಿನ್ಗೆ ಅನುಗ್ರಹ ಮಾಡಲಿ ಅಂತ ದೇವತೆಗಳು ನಮಗೆ ಹೇಳೋ ಅಂಥದ್ದು. ಆದರೆ
ನಮಗೆ ಕಷ್ಟ ಬರ್ತಿದೆ ಅಂತ ಅಂದಾಗ ನಾವು ಇಷ್ಟನ್ನು ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಏನೋ ತಪ್ಪು ನಡೀತಿದೆ, ಏನೋ ತಪ್ಪಾಗ್ತಿದೆ, ನಾವೇನೋ ತಪ್ಪು ದಾರಿಗೆ ಹೋಗ್ತಾ ಇದ್ದೀವಿ, ಎಲ್ಲೋ ಗೊತ್ತಿದ್ದು ಗೊತ್ತಿಲ್ದಿರೋನೋ ಏನೋ ತಪ್ಪು ಮಾಡಿದ್ದೀವಿ ನಾವು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಪದೇ ಪದೇ ನಮ್ಮ ಜೀವನದಲ್ಲಿ ಕಷ್ಟ ಬರ್ತಿದೆ ಅಂತ ಅಂದಾಗ ನಾವು ಸ್ವಲ್ಪ ನಮ್ಮ ಜೀವನದ ಬಗ್ಗೆ ಯೋಚನೆ ಮಾಡಬೇಕು. ಹಿಂದೆ ನಾನು ಏನು ಮಾಡಿದ್ದೆ, ಯಾರಿಗೇನು ಕಣ್ಣೀರು ಹಾಕ್ಸಿದೆ. ಈಗ ಒಬ್ಬ ಮನುಷ್ಯನಿಗೆ ನಾವು ಒಂದು ಮಾತು ಮಾತಾಡೋದ್ರಿಂದನೂ ಅಷ್ಟೇ ಅವ್ರ ಮನಸ್ಸಿಗೆ ಖುಷಿ ಕೊಡೋದಾದರೆ ಸರಿ ಹೋಗುತ್ತೆ. ಆ ಮಾತಿಂದ ಅವ್ರಿಗೇನಾದರೂ ಬೇಜಾರಾಗಿ ಅವರು ಮನಸ್ಸು ನೋಯಿಸ್ಕೋತಾರಲ್ಲ, ಮನಸ್ಸು ನೋಯಿಸ್ಕೊಂಡು ದೇವರು ನೆನೆಸ್ಕೋತಾರಲ್ಲ, ಆವಾಗ ನಮಗೆ ಶಿಕ್ಷೆ ಕೊಡೋ ಅಂಥದ್ದು. ಇಷ್ಟು ಸಾಕು. ನಾವೇನು ಅವ್ರದ್ದೇನು ಹೊಡ್ಕೊಂಡು ತಿನ್ನಬೇಕು ಅಂತಿಲ್ಲ, ಕೋಟಿಗಟ್ಟಲೆ ಹಣ ಬಾಚ್ಕೋಬೇಕು ಅಂತಿಲ್ಲ. ಒಬ್ಬರು ಮನಸ್ಸು ನೋಯಿಸೋರು ಸಾಕು, ಅವರು ದೇವ್ರ ಮುಂದೆ ಕೂತ್ಕೊಂಡು ಕಣ್ಣೀರು ಹಾಕ್ಬಿಟ್ರೆ ಅವರು ಕಣ್ಣೀರಿನ ಶಾಪ ನಮಗೆ ತಟ್ಟದೇ ಬಿಡೋದಿಲ್ಲ. ಇಷ್ಟೇ ಸಾಕು ನಮ್ಮ ಪಾಪ ಕಟ್ಕೊಳ್ಳೋದಕ್ಕೆ. ಅದಕ್ಕೆ ಹೇಳೋದು, ನಾವು ಗೊತ್ತಿಲ್ದಿರ ತಪ್ಪು ಮಾಡಿರೋದಕ್ಕೇ ನಾವು ಭೂಮಿ ಮೇಲೆ ಹುಟ್ಟಿರೋದು. ಆ ಪಾಪ ಕರ್ಮನ ತೀರ್ಸೋದಕ್ಕೆ ಅಂತ ನಾವು ಬಂದಿದ್ದೀವಿ ಅಂದಮೇಲೆ ಮತ್ತು ಪಾಪ ಏಂತಕ್ಕೆ ತಿರ್ಗಾ ಮಾಡಬೇಕು, ನಾವು ಮಾಡೋಕ್ಕೆ ಹೋಗ್ಬಾರ್ದು. ಹೌದು, ಕಷ್ಟ ಇರುತ್ತಾ, ಕಷ್ಟ ಬರಲಿ. ನಿಯತ್ತಾಗಿದ್ದರೆ ಯಾವತ್ತೂ ಅಷ್ಟೇ ದೇವ್ರುಗಳು ಅನುಗ್ರಹ ಮಾಡೇ ಮಾಡ್ತಾರೆ. ನಿಯತ್ತಾಗಿರೋರಿಗೆ ಯಾವತ್ತಿದ್ರೂ ಜೀವನದಲ್ಲಿ ಸೋಲು ಅನ್ನೋದು ಕೊಡೋದಿಲ್ಲ. ಎಲ್ಲಿ ಸತ್ಯ ಧರ್ಮ ಇರುತ್ತೋ ಅಲ್ಲಿ ಭಗವಂತ ಇರ್ತಾರೆ. ಸತ್ಯ ಧರ್ಮದ ದಾರಿಲೇ ಭಗವಂತ ನಡೆಯೋ ದಾರಿಗೆ ನಾವು ಹೋಗೋ ಪ್ರಯತ್ನ ಮಾಡೋಣ. ಕರ್ಮದ ದಾರಿಗೆ ನಾವು ಹೋಗೋದು ಬೇಡ. ಸುಮಾರು ಜನ ಪಾಪ ಕರ್ಮನೇ ಮಾಡ್ತಾರೆ, ಅವರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ. ಹೌದು, ಅವರು ಪಾಪ ಕರ್ಮ ಇವಾಗ ಮಾಡ್ತಿದ್ದಾರೆ, ಅವ್ರು ಚೆನ್ನಾಗಿದ್ದಾರೆ ಅಂತಂದರೆ ಅವರು ಮುಂದೆ ಘೋರವಾದ ನರಕ ಅನುಭವಿಸ್ಬೇಕಾಗುತ್ತೆ. ಏಕೆ ಅಂತಂದರೆ ಇಲ್ಲಿ ಬರೀ ನಾವು ಕಷ್ಟ ಕಣ್ಣೀರು ಅಷ್ಟನ್ನೇ ನಾವು ನೋಡೋವಂಥದ್ದು. ಆದರೆ ನಮ್ಮ ಜೀವನನ ನಾವು ಅಂತ್ಯ ಮಾಡ್ಕೋತೀವಲ್ಲ, ಜೀವನ ಮುಗಿಸಿ ನಾವು ನರ್ಕಕ್ಕೋ ಸ್ವರ್ಗಕ್ಕೋ ಹೋಗ್ತೀವಲ್ಲ, ಅಲ್ಲಿ ನಮಗೆ ಪಾಪ ಕಾಡೋವಂಥದ್ದು 28 ಪಾಪಗಳಿದೆ. ಆ 28 ಪಾಪಗಳನ್ನೂ ಸಹ ನಾವು ಅನುಭವಿಸ್ಬೇಕಾಗುತ್ತೆ. ಅಂದರೆ 28 ನರಕ ಇದೆ. ಆ ನರಕನ ನಾವು ಅನುಭವಿಸ್ಬೇಕಾಗುತ್ತೆ. ಏಕೆಂತಂದರೆ ಪ್ರತಿದಿನವೂ ಅಷ್ಟೇ ನರಕದಲ್ಲಿ ಸತ್ತು ಸತ್ತು ಹುಟ್ಟಬೇಕಾಗುತ್ತೆ. ಇದನ್ನು ನಾವು ಗರುಡ ಪುರಾಣದಲ್ಲಿ ಕೇಳಿಬಿಟ್ರೆ ಡೀಟೇಲಾಗಿ ಎಲ್ಲವೂ ಸಹ ಗೊತ್ತಾಗುತ್ತೆ. ಇದರಲ್ಲಿ ಸತ್ಯ ಏನು, ಅಸತ್ಯ ಏನು. ಒಬ್ಬ ಮನುಷ್ಯ ಬದುಕಿದಾಗ ತಪ್ಪು ಮಾಡ್ತಾನೆ ಅಂತಂದರೆ ಅವನು ಗರುಡ ಪುರಾಣ ಓದಬೇಕು. ಗರುಡ ಪುರಾಣ ಓದಿದ್ದ ಯಾವುದೇ ಮನುಷ್ಯ ಆಗಲಿ ತಪ್ಪು ಅನ್ನೋದು ಮಾಡೋಕ್ಕೆ ಹೋಗೋದಿಲ್ಲ, ಪಾಪ ಅನ್ನೋದು ಮಾಡೋಕ್ಕೆ ಹೋಗೋದಿಲ್ಲ. ಏಕೆಂತಂದರೆ 28 ನರಕಗಳಿರುತ್ತಲ್ಲ, ಆ ನರಕನೆಲ್ಲ ನಾವು ನೋಡಬೇಕಾಗುತ್ತೆ. ಅದಕ್ಕೆ ಹೇಳೋದು, ನಾವು ಗೊತ್ತಿಲ್ದಿರ ಮಾಡಿರೋ ತಪ್ಪನ್ನ ಈ ಜನ್ಮದಲ್ಲಿ ನಾವು ತೀರಿಸ್ಕೊಳ್ತಾ ಹೋಗೋಣ. ಇನ್ನಷ್ಟು ತಪ್ಪುಗಳನ್ನ ನಾವು ಮಾಡ್ತಾ ಹೋಗಬಾರ್ದು. ಒಳ್ಳೇದಾಗ್ತಿಲ್ಲ ಅಂತ ನಾವು ಕೇಳ್ತೀವಲ್ಲ, ಇದೇ ಕಾರಣಕ್ಕೋಸ್ಕರನೇ ನಮ್ಗೆ ಒಳ್ಳೇದು ಮಾಡೋದಕ್ಕೆ ಯಾವ ದೇವ್ರುಗಳು ಅಷ್ಟೇ ಮುಂದೆ ಬರೋದಿಲ್ಲ. ಒಂದು ದಿವಸ ಸುಖ ಇದ್ದರೆ ಒಂದು ದಿವಸ ಕಷ್ಟ ಅಂತ ನಾವು ಹೇಳ್ತೀವಲ್ಲ, ಅದೇ ರೀತಿ ನಾವು ಒಂದು ದಿವಸ ಒಬ್ರಿಗೆ ಒಳ್ಳೇದು ಮಾಡಿದ್ರೆ ಇನ್ನೊಂದು ದಿವಸ ಯಾರಿಗಾದ್ರೂ ಏನಾದರೂ ಮನಸ್ಸಿನ ನೋಯಿಸಿ ನಾವು ಮಾತಾಡಿರ್ತೀವಿ. ಅದಕ್ಕೆ ನಮಗೆ ನಾಳೆ ಕಷ್ಟ ಕೊಡ್ತಾರೆ ಅನ್ನೋದನ್ನ ಆ ಮನುಷ್ಯ ತಿಳ್ಕೊಂಬಿಟ್ರೆ ಯಾರು ಅಷ್ಟೇ ತಪ್ಪು ಮಾಡೋದಕ್ಕೆ ಹೋಗೋದಿಲ್ಲ, ಕಷ್ಟನೂ ಅನುಭವಿಸೋದಿಲ್ಲ. ಆವಾಗ ನಾವು ಕೇಳಿದ್ದಂಥ ವರನ ಭಗವಂತ ಕೊಡ್ತಾರೆ. ಏಕೆಂತಂದರೆ ಸತ್ಯ ಧರ್ಮ ನಡೆಯೋವಂಥವ್ರಿಗೆ ಭಗವಂತನೇ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಅವ್ರ ಜೊತೆಯಲ್ಲಿ ಅವ್ರ ಜೀವನ ಪೂರ್ತಿ ಅವ್ರ ಜೊತೆಗಿರ್ತಾರೆ. ಅವರು ತಪ್ಪು ದಾರಿಗೆ ಹೋಗೋ ಟೈಮ್ ಬಂದಾಗಲೂ ಸಹ ಭಗವಂತ ನೀನು ಆ ತಪ್ಪು ದಾರಿಗೆ ಹೋಗಬೇಡ, ಅದು ದಾರಿ ಸರಿ ಇಲ್ಲ, ನೀನು ಆ ದಾರಿಗೆ ಹೋಗಬೇಡ ಅಂತ ನಿಮ್ಮನ್ನು ಸರಿ ದಾರಿಗೆ ಕರ್ಕೊಂಬರ್ತಾರೆ. ನಿಯತ್ತಾಗಿರೋನಿಗೆ ಯಾವತ್ತಿದ್ರೂ ಸೋಲಿಲ್ಲ. ಬಡವ ಆಗಿರ್ಬೋದು, ಅವನು ನಿಯತ್ತಾಗಿದ್ದರೆ ಒಂದಲ್ಲ ಒಂದು ದಿವಸ ಭಗವಂತ ಕೈ ಹಿಡಿದು ಅವ್ರನ್ನ ನಡೆಸ್ತಾರೆ. ಇದರಲ್ಲಿ ಎರಡು ಮಾತಿಲ್ಲ. ಇನ್ನು ಲಕ್ಷ್ಮೀನಾರಾಯಣರು ತಗೊಳ್ಳೋದಾಯಿತು ಅಂತಂದರೆ, ನಾವೆಷ್ಟು ಲಕ್ಷ್ಮೀನಾರಾಯಣವರ ಪೂಜೆ ಮಾಡ್ತೀವೋ ಅಷ್ಟು ನಮ್ಮನೆಗೆ ಧನ ಸಂಪತ್ತು ಬರೋವಂಥದ್ದು. ಮತ್ತು ನಾರಾಯಣ ಸ್ವಾಮಿ ಮನಸ್ಸಿಗೆ ನೆಮ್ಮದಿ ಕೊಡ್ತಾರೆ, ಮತ್ತು ತಪ್ಪು ದಾರಿಗೆ ಹೋಗೋದಕ್ಕೆ ಅವ್ರು ಬಿಡೋದಿಲ್ಲ. ಇನ್ನು ತಾಯಿ ಲಕ್ಷ್ಮಿ ತಗೊಳ್ಳೋದಾಯಿತು ಅಂತಂದರೆ ನಾವು ಕೇಳಿದ್ದಂಥ ವರ ಕೊಡ್ತಾರೆ. ಲಕ್ಷ್ಮೀನಾರಾಯಣ ಇಬ್ಬರು ಅಷ್ಟೇ ಒಟ್ಟಿಗೆ ಇದ್ದಾಗ ನಮ್ಮ ಮನೆಗೆ ಯಾವುದೇ ಒಂದು ಕಷ್ಟ ನಷ್ಟ ನೋವು ನಲಿವು ದುಡ್ಡಿನ ಕಾಸಿನ ಸಮಸ್ಯೆ ಯಾವುದು ಅಷ್ಟೇ ಇರೋದಿಲ್ಲ. ಆ ಮನುಷ್ಯ ತಪ್ಪು ಸಹ ಮಾಡೋದಕ್ಕೆ ಹೋಗೋದಿಲ್ಲ. ಒಳ್ಳೆ ಮನಸ್ಸಿನಿಂದ 4 ಜನಕ್ಕೆ ದಾನ ಧರ್ಮ ಅಂತ ಮಾಡ್ತಾ ಇದ್ದಾಗ ಲಕ್ಷ್ಮೀನಾರಾಯಣರ ಕೃಪೆ ಆಗುತ್ತೆ, ಅವ್ರ ಆಶೀರ್ವಾದ ನಮಗಿರುತ್ತೆ. ಮತ್ತು ನಮಗೆ ಹಣಕಾಸಿನ ಸಮಸ್ಯೆ ಇದೆ ಅಂತ ನೀವು ಸುಮಾರು ಜನ ಹೇಳ್ತೀರಾ, ಸಾಲದ ಸಮಸ್ಯೆ ಇದೆ, ನಾವು ಬೇರೆ ಯಾರಿಗೋ ದುಡ್ಡು ಕೊಟ್ಟಿದ್ವಿ, ಅವ್ರು ದುಡ್ಡು ಕೊಡ್ತಾ ಇಲ್ಲ, ಹಣಕಾಸು ನಮ್ಮ ಕೈ ಸೇರಬೇಕು, ನಾವು ಚೆನ್ನಾಗಿರ್ಬೇಕಪ್ಪ ನಾವು ಜೀವನದಲ್ಲಿ ಅಂತ ಅನ್ನೋದಾಯಿತು ಅಂತಂದರೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ. ನೀವು ಅಶ್ವತ್ಥ ಕಟ್ಟೆಗೆ ಪ್ರದಕ್ಷಿಣೆ ಮಾಡಿ. ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಇರ್ತಾರೆ.
ಅಂತಂದರೆ ವಿಷ್ಣು ಅಂತಂದ್ರೇ ಲಕ್ಷ್ಮೀ ನಾರಾಯಣರು. ನಾರಾಯಣ ಇದ್ದ ಜಾಗದಲ್ಲಿ ಲಕ್ಷ್ಮಿ ಇರ್ತಾರೆ, ಲಕ್ಷ್ಮಿ ಇದ್ದ ಕಡೆ ನಾರಾಯಣ ಇರ್ತಾರೆ. ಇವರಿಬ್ಬರು ಒಬ್ರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ಅದಕ್ಕೋಸ್ಕರ ಅಶ್ವತ್ಥ ಕಟ್ಟೆಗೆ ನೀವು ಪೂಜೆ ಮಾಡೋದ್ರಿಂದ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ನೀವು ಯಾವಾಗ ಬೇಕಿದ್ರೂ ಮಾಡ್ಬೋದು, ಬರೀ ಧನುರ್ಮಾಸದಲ್ಲಿ ಅಂತ ಅಲ್ಲ, ಯಾವಾಗ ಬೇಕಿದ್ರೂ ಮಾಡ್ಬೋದು. ಆದರೆ 4:30 5:30 ಒಳಗಡೆ ಮಾಡಿ. 5:30 ಮೇಲ್ಗಡೆ ನೀವು ಪೂಜೆ ಮಾಡೋದಕ್ಕೆ ಹೋಗಬೇಡಿ. ಏಕೆ ಅಂತಂದರೆ ಸೂರ್ಯ ಉದಯ ಆದಮೇಲೆ ನೀವು ಪೂಜೆ ಮಾಡಿದ್ರು ಸಹ ಆ ಪೂಜೆಗೆ ಫಲ ಅನ್ನೋದು ಸಿಕ್ಕೋದಿಲ್ಲ. ನೀವು ಇಷ್ಟೆಲ್ಲ ಮಾಡ್ತೀರಲ್ಲ, ಸ್ವಲ್ಪ ಒಂದು 10 ನಿಮಿಷ ಕಾಲು ಗಂಟೆ ಮುಂಚೆನೇ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಬನ್ನಿ. ಅಶ್ವತ್ಥ ಕಟ್ಟೆ ಬುಡಕ್ಕೆ ನೀವು ಸ್ವಲ್ಪ ಹಾಲು ಹಾಕಿ ಇಲ್ಲ ನೀರು ಹಾಕಿ ಬುಡಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಏರಿಸ್ಬಿಟ್ಟು ನೀವು 9 ಸುತ್ತು ಪ್ರದಕ್ಷಿಣೆ ಹಾಕಿ. ಇಷ್ಟೇ ಸುತ್ತು ಸುತ್ತಬೇಕು ಮತ್ತು ಇಷ್ಟೇ ದಿನ ಮಾಡಬೇಕು ಅಂತೇನಿಲ್ಲ. ನಿಮ್ಗೆ ಎಷ್ಟು ದಿನ ಸಾಧ್ಯವಾಗುತ್ತೋ ಅಷ್ಟು ದಿನವೂ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಅಶ್ವತ್ಥ ಮರದಲ್ಲಿ ಇರ್ತಾರೆ. ವಿಷ್ಣು ಇದ್ಮೇಲೆ ತಾಯಿ ಲಕ್ಷ್ಮೀ ದೇವಿನೂ ಇದ್ದೇ ಇರ್ತಾರಲ್ವ. ಹಾಗಾಗಿ ನೀವು ಅಶ್ವತ್ಥ ಕಟ್ಟೆಗೆ ಅಶ್ವತ್ಥ ಮರಕ್ಕೆ ನೀವು ಪ್ರದಕ್ಷಿಣೆ ಹಾಕಿ ನೀವು ಡೈಲಿ ಮಾಡ್ತೀರಾ ಮಾಡಿ, ಇಲ್ಲ ಗುರುವಾರ ಶನಿವಾರ ಈ 2 ದಿವಸ ಮಾಡೋಕ್ಕಾಗುತ್ತಾ ಮಾಡಿ. ನಿಮ್ಮ ಮನೆಗಳಲ್ಲಿ ಎಂಥ ಪರಿಸ್ಥಿತಿ ಇರಲಿ, ಎಂಥ ಆರ್ಥಿಕ ಸಮಸ್ಯೆ ಇರಲಿ, ಆ ಸಮಸ್ಯೆ ಎಲ್ಲ ದೂರ ಮಾಡೇ ಮಾಡ್ತಾರೆ. ಏಕೆ ಅಂತಂದರೆ ಅಶ್ವತ್ಥ ಮರಕ್ಕೆ ಅಷ್ಟು ಶಕ್ತಿ ಇದೆ. ವಿಷ್ಣು ತಾಯಿ ಲಕ್ಷ್ಮೀ ದೇವಿ ಅಷ್ಟು ಅನುಗ್ರಹ ಮಾಡ್ತಾರೆ. ಎಲ್ಲ ದೇವತೆಗಳ ಆಶೀರ್ವಾದ ನಿಮ್ಗೆ ಸಿಕ್ಕುತ್ತೆ ಮತ್ತು ಮನಸ್ಸಿಗೆ ನೆಮ್ಮದಿ ಅನ್ನೋದು ಬರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದು ಸಹ ಇರೋದಿಲ್ಲ. ಇನ್ನು ಮಕ್ಳಿಗೆ ಹೇಳೋದಾಯಿತು ಅಂತಂದರೆ ಮಕ್ಕಳು ವಿದ್ಯೆ ಬುದ್ಧಿ ಅನ್ನೋದು ಸಹ ಚೆನ್ನಾಗಿ ಇರುತ್ತೆ ಅಶ್ವತ್ಥ ಮರಕ್ಕೆ ಪೂಜೆ ಮಾಡೋದ್ರಿಂದ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ.